ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಗೌರಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಷಯ ತಿಳಿಯೋದಾದರೆ, ಬೆಂಗಳೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಇಲಾಖೆಯಿಂದ ವೇಕೆನ್ಸಿ ಕರೆದಿದ್ದಾರೆ. ಈ ಅರ್ಜಿ ಹಾಕೋದಕ್ಕೆ ಏನೇನೆಲ್ಲ ಕ್ವಾಲಿಫಿಕೇಷನ್ ಆಗಿರಬೇಕು, ಜೊತೆಗೆ ಏಜ್ ಎಷ್ಟಿರಬೇಕು, ಫೀಸ್ ಡೀಟೇಲ್ಸ್ ಏನು ಹೇಳಿದ್ದಾರೆ, ಅಪ್ಲೈ ಮಾಡೋದಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಯಾವ ರೀತಿ ಸೆಲೆಕ್ಷನ್ಸ್ ಮಾಡ್ತಾರೆ ಅಂತ ಕಂಪ್ಲೀಟಾಗಿ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನು ಸಹ ಒತ್ತಿ. ನಾನು ಮುಂದೆ ಹಾಕೋ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇಮಿಡಿಯೇಟಾಗಿ ನೀವು ಜಾಬ್ಗೆಲ್ಲ ಅಪ್ಲೈ ಮಾಡ್ಬೋದು. ಆರ್ಗನೈಸೇಷನ್ ನೇಮ್ ಬಂದು ಡಿಸ್ಟ್ರಿಕ್ಟ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಸೊಸೈಟಿ ಕಡೆಯಿಂದ ವೇಕೆನ್ಸಿ ಬಿಟ್ಟಿರೋದು. ಎಷ್ಟು ಪೋಸ್ಟ್ಗೆ ಬಿಟ್ಟಿದ್ದಾರೆ ಅಂದರೆ 8 ಪೋಸ್ಟ್ಗೆ ಬಿಟ್ಟಿದ್ದಾರೆ. ಜಾಬ್ ಲೊಕೇಶನ್ ನೋಡೋದಾದರೆ ನಮ್ಮ ಕರ್ನಾಟಕದಲ್ಲೇ ಬೆಂಗಳೂರಲ್ಲಿ ಬಂದು ಜಾಬ್ನ ಬಿಟ್ಟಿರೋದು. ಪೋಸ್ಟ್ ನೇಮ್ ಬಂದು ಮೆಡಿಕಲ್ ಆಫೀಸರ್ಗೆ ಹಾಗೆಯೇ ಪ್ರೋಗ್ರಾಮ್ ಕೋಆರ್ಡಿನೇಟರ್ಗೆ ಬಿಟ್ಟಿದ್ದಾರೆ. ಸ್ಯಾಲ್ರಿ ಬಂದು 35,000ದಿಂದ 1.5 ಲಕ್ಷ ಗಂಟ ಪರ್ ಮಂತ್ಗೆ ಸ್ಯಾಲ್ರಿ ಸಹ ಹೇಳಿದ್ದಾರೆ. ಯಾವ ಪೋಸ್ಟ್ಗೆ ಎಷ್ಟೆಷ್ಟು ವೇಕೆನ್ಸಿ ಕರೆದಿದ್ದಾರೆ ಹಾಗೆ ಸ್ಯಾಲ್ರಿ ಡೀಟೇಲ್ಸ್ನ ನೋಡೋಣ. ನ್ಯೂರೋಲಜಿಸ್ಟು, ಫಿಸಿಷಿಯನ್ನು, ಮೆಡಿಕಲ್ ಆಫೀಸರ್ಗೆ ಬಂದು 2 ಪೋಸ್ಟ್ ಬಿಟ್ಟಿದ್ದಾರೆ. ಸ್ಯಾಲ್ರಿ ನೋಡೋದಾದರೆ 60,000ದಿಂದ 1.5 ಲಕ್ಷ ಗಂಟ ಪರ್ ಮಂತ್ಗೆ ಸ್ಯಾಲ್ರಿ ಹೇಳಿದ್ದಾರೆ. ಕನ್ಸಲ್ಟೆಂಟ್ಗೆ 1 ಪೋಸ್ಟ್ ಬಿಟ್ಟಿದ್ದಾರೆ. ಸ್ಯಾಲ್ರಿ ಬಂದು 60,000 ಹೇಳಿದ್ದಾರೆ. ಹಾಗೆಯೇ ಪ್ರೋಗ್ರಾಮ್ ಕೋಆರ್ಡಿನೇಟರ್ಗೆ ಬಂದು 3 ಪೋಸ್ಟ್ ಬಿಟ್ಟಿದ್ದಾರೆ. 60,000 ಸ್ಯಾಲ್ರಿ ಹೇಳಿದ್ದಾರೆ. IT ಕೋಆರ್ಡಿನೇಟರ್ಗೆ ಬಂದು 1 ಪೋಸ್ಟ್ ಬಿಟ್ಟಿದ್ದಾರೆ. ಸ್ಯಾಲ್ರಿ ಬಂದು 55,000 ಹೇಳಿದ್ದಾರೆ. ಪ್ರೋಗ್ರಾಮ್ ಅಸಿಸ್ಟೆಂಟ್ ಆ್ಯಂಡ್ M&Eಗೆ ಬಂದು 1 ಪೋಸ್ಟ್ ಬಿಟ್ಟಿದ್ದಾರೆ. ಸ್ಯಾಲ್ರಿ ಬಂದು 35,000 ಹೇಳಿದ್ದಾರೆ. ಯಾವ ಪೋಸ್ಟ್ಗೆ ಏನೇನೆಲ್ಲ ಕ್ವಾಲಿಫಿಕೇಷನ್ ಆಗಿರಬೇಕು ಹಾಗೆ ಏಜ್ ಲಿಮಿಟ್ನ ತಿಳ್ಕೊಳ್ಳೋಣ. ನ್ಯೂರೋಲಜಿಸ್ಟ್ಗೆ, ಫಿಸಿಷಿಯನ್ನು, ಮೆಡಿಕಲ್ ಆಫೀಸರ್ ಮಾಡಿರೋರಿಗೆ, MBBS, MD, DM, DNB ಆಗಿರೋರು ಅಪ್ಲೈ ಮಾಡ್ಬೋದು. ಏಜ್ ಲಿಮಿಟ್ ನೋಡೋದಾದರೆ 60 ವರ್ಷದ ಒಳಗಡೆ ಇರೋರು ಅಪ್ಲೈ ಮಾಡಬೇಕಾಗತ್ತೆ. ಇನ್ನು ಕನ್ಸಲ್ಟೆಂಟ್ಗೆ ಹಾಗೆ ಪ್ರೋಗ್ರಾಮ್ ಕೋಆರ್ಡಿನೇಟರ್ಗೆ ಬಂದು MBBS, BDS, MPH, MD ಆಗಿರೋರು ಅಪ್ಲೈ ಮಾಡ್ಬೋದು. IT ಕೋಆರ್ಡಿನೇಟರ್ಗೆ ಬಂದು BE, MCA, MTech ಆಗಿರೋರು ಅಪ್ಲೈ ಮಾಡ್ಬೋದು. ಪ್ರೋಗ್ರಾಮ್ ಅಸಿಸ್ಟೆಂಟ್ ಆ್ಯಂಡ್ M&Eಗೆ ಬಂದು MBA, MCom ಆಗಿರೋರು ಕೂಡ ಅಪ್ಲೈ ಮಾಡ್ಬೋದು. ಏಜ್ ಲಿಮಿಟ್ ನೋಡೋದಾದರೆ 45 ವರ್ಷದ ಒಳಗಡೆ ಇರೋರು ಅಪ್ಲೈ ಮಾಡಬೇಕಾಗತ್ತೆ. ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದರೆ ಶಾರ್ಟ್ ಲಿಸ್ಟಿಂಗ್ ಇರುತ್ತೆ, ಅದ್ರ ಜೊತೆಗೆ ಇಂಟರ್ವ್ಯೂ ಸಹ ಇರುತ್ತೆ. ಆಮೇಲೆ ಅವರು ನೋಟ್ ಕೂಡ ಕೊಟ್ಟಿದ್ದಾರೆ. ಕನ್ನಡ ಕಂಪಲ್ಸರಿಯಾಗಿ ಮಾತಾಡೋದಕ್ಕೆ, ಬರೆಯೋದಕ್ಕೆ, ಓದೋದಕ್ಕೆಲ್ಲ ಬರಲೇಬೇಕು. ಅದ್ರ ಜೊತೆಗೆ ಕಂಪ್ಯೂಟರ್ ಸ್ಕಿಲ್ಸು ಸಹ ಗೊತ್ತಿರಬೇಕು. ಕಂಪ್ಯೂಟರಲ್ಲಿ ಮೇನ್ ಬಂದು MS ವರ್ಡು, ಎಕ್ಸೆಲ್ಲು, ಪವರ್ ಪಾಯಿಂಟ್ ಗೊತ್ತಿರೋರು ಮಾತ್ರ ಅಪ್ಲೈ ಮಾಡೋದಕ್ಕಾಗೋದು. ಅಪ್ಲಿಕೇಶನ್ನ ಯಾವ ರೀತಿ ಹಾಕೋದು ಅಂತ ನೋಡೋದಾದರೆ, ಇದು ಆನ್ಲೈನ್ ಇರೋದಿಲ್ಲ, ಆಫ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಾಗಿರುತ್ತೆ. ಅಡ್ರೆಸ್ ನೋಡೋದಾದರೆ ಮೆಂಟಲ್ ಹೆಲ್ತ್ ಸೆಕ್ಷನ್, 6th ಫ್ಲೋರ್, ವೆಸ್ಟ್ ವಿಂಗ್, ಆರೋಗ್ಯ ಸೌಧ, ಮಾಗಡಿ ರೋಡು, ಬೆಂಗಳೂರು 560023ಗೆ ನೀವು ಕಳಿಸ್ಕೊಡ್ಬೇಕಾಗತ್ತೆ. ರಿಜಿಸ್ಟರ್ ಪೋಸ್ಟ್ ಮುಖಾಂತರ ಇಲ್ಲ ಸ್ಪೀಡ್ ಪೋಸ್ಟ್ ಮುಖಾಂತರ ಇಲ್ಲ ನೀವೇ ತಗೊಂಡೋಗೋ ಅರ್ಜಿನ ಸಹ ಕೊಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಬಂದು ಲಿಂಕ್ ಕೊಟ್ಟಿದ್ದೀನಿ. ಅದರಲ್ಲಿ ಅಪ್ಲಿಕೇಶನ್ ಫಾರ್ಮ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಈ ಡಾಕ್ಯುಮೆಂಟ್ಸ್ ಎಲ್ಲನೂ ಕೂಡ ಅಟ್ಯಾಚ್ ಮಾಡಬೇಕಾಗತ್ತೆ. ಪಾಸ್ಪೋರ್ಟ್ ಸೈಜ್ ಫೋಟೋ, ID ಪ್ರೂಫು, ಆಧಾರ್ ಕಾರ್ಡು, ಪಾನ್ ಕಾರ್ಡು, DL, ವೋಟರ್ ID ಇದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಅಟ್ಯಾಚ್ ಮಾಡ್ಬೋದು. ಎಜುಕೇಷನಲ್ ಡೀಟೇಲ್ಸು, ರೆಸ್ಯೂಮು, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು ಸಹ ಬೇಕಾಗುತ್ತೆ. ಇಂಪಾರ್ಟೆಂಟ್ ಡೇಟ್ ನೋಡೋದಾದರೆ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದು 18/6/2025 ಆಗಿರುತ್ತೆ. ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದು 27 ಜೂನು 2025ಕ್ಕೆ ಲಾಸ್ಟ್ ಡೇಟ್ ಆಗುತ್ತೆ. ಇನ್ನು ಅಫಿಷಿಯಲ್ ವೆಬ್ಸೈಟ್ ನೋಡೋದಾದರೆ hfwcom.karnataka.gov.in ಹೋಗಿ ನೀವು ಚೆಕ್ ಮಾಡ್ಬೋದು. ಈ ಜಾಬ್ ಬಗ್ಗೆ ಏನಾದರೂ ನೀವು ಎಕ್ಸ್ಟ್ರಾ ಎಂಕ್ವೈರಿ ಮಾಡಬೇಕು ಅಂದರೆ ಇಲ್ಲಿ ನಂಬರ್ ಕೂಡ ಕೊಟ್ಟಿದ್ದಾರೆ. ಆಫೀಸ್ ಅವರ್ಸಲ್ಲಿ ನೀವು ಕಾಲ್ ಮಾಡಿ ಡೀಟೇಲ್ಸ್ನ ತಿಳ್ಕೊಬೋದು. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಮಾಹಿತಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.